ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಆಲ್. ಕೆ ಇ ಎ ವತಿಯಿಂದ ಇವತ್ತಿನ ಒಂದು ಅಪ್ಡೇಟ್ಸ್ ಏನಿದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ವೆಬ್ಸೈಟಲ್ಲಿದ್ದೀವಿ. ಸೊ ಕೆ ಸಿ ಇ ಟಿ ಒಂದು ಪ್ರೊಸೆಸಿಂಗ್ ನಡೀತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಇವತ್ತಿಂದ ಆರಂಭವಾಗಬೇಕು. ಅದಕ್ಕೆ ಸಂಬಂಧಿಸಿದಂಥ ಏನೆಲ್ಲ ಅಪ್ಡೇಟ್ಗಳು ಆಗಿದ್ದಾವೆ ಅಂತ ನಾವು ಇಲ್ಲಿ ವೆಬ್ಸೈಟಲ್ಲಿ ಹೋಗಿ ನೋಡೋದಾದರೆ, ಸೊ ಇಲ್ಲಿ ನೋಡ್ಬೋದು 2ನೇ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಆದರೆ ಈಗ ಜಸ್ಟ್ ಅಪ್ಡೇಟ್ ಮಾಡಿರುವಂಥದ್ದು ಬಿ ಫಾರ್ಮಾಟಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಮತ್ತು ಇಂಜಿನಿಯರಿಂಗ್ ಸೀಟ್ಗಳನ್ನು ಮಾತ್ರ ಇಲ್ಲಿ ಅಪ್ಡೇಟನ್ನು ಮಾಡಿದ್ದಾರೆ. ಸೊ ಬಿ ಎಸ್ ಸಿ ನರ್ಸಿಂಗಿಗೆ ಇನ್ನೂ ತಡವಾಗಿ ಅಪ್ಡೇಟನ್ನು ಮಾಡ್ಬೋದು, ಕಾಯಬೇಕಾಗುತ್ತೆ. ಯಾಕಂತಂದರೆ ಇದು ಇವತ್ತು ಅಪ್ಡೇಟ್ ಆಗಿದೆ ಅಂದಮೇಲೆ ಇದು ತಡರಾತ್ರಿ ತನಕನೂ ಬರ್ಬೋದು. ಆಮೇಲೆ ನಿಮ್ಗೆ ಗೊತ್ತಿರುವಂಥ ವಿಷಯ ಏನಂದರೆ ಯಾವಾಗಲೂ ಇದ್ದವರು ಸ್ವಲ್ಪ ಲೇಟಾಗಿ ಮಾಡ್ತಾರೆ. ಸೊ ಈ ಒಂದು 2ನೇ ಸುತ್ತಿನ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ ಮೇಲೆ ನೀವುಗಳಿಗೆ ಏನಂತಂದರೆ ಇಲ್ಲಿ ಒಂದು ರೀಅರೇಂಜ್ಮೆಂಟು, ಡಿಲೀಟ್ ಆಪ್ಷನು, ಇನ್ ಕೇಸ್ ಆಫ್ 1ನೇ ಸುತ್ತಿನಲ್ಲಿ ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳಿಗೆ ಏನಾದರೂ ಚಾನ್ಸ್ ಕೊಟ್ಟರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ಬೋದು. ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಕೇದವರು ಯಾವುದನ್ನು ಕೂಡ ಹೇಳಿ ಕೇಳಿ ಮಾಡೋಂಗಿಲ್ಲ. ಎಲ್ಲದು ಹೊಸ ಪ್ರೊಸೀಜರ್ ನಡೀತಾ ಇದೆ. ಸೊ ಹೀಗಾಗಿ ಈಗ ಲೇಟಾಗಿ ಈಗ ಏನಪ್ಪ ಅಂದ್ರೆ ನಾನೀಗ ವಿಡಿಯೋ ಮಾಡ್ತಾ ಇರುವಂಥದ್ದು 6 ಗಂಟೆಗೆ ಮಾಡ್ತಾ ಇರುವಂಥದ್ದು. ಸೊ ಇವಾಗ ಏನಾಗ್ಬೋದು, ಇನ್ಮೇಲೆ ತಡವಾಗಿ ಏನು ಮಾಡ್ಬೋದು ಅಂದರೆ ವಿವಿಧ ಲಿಂಕ್ಗಳನ್ನು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ಬಟ್ ಬಿ ಎಸ್ ಸಿ ನರ್ಸಿಂಗಿಗೆ ಸಂಬಂಧಿಸಿದಂತೆ ಸದ್ಯಕ್ಕೆ ಯಾವುದೇ ಥರಂಥ ಅಪ್ಡೇಟ್ ಅಂತೂ ಇಲ್ಲಿ ಕೇದವರು ಮಾಡಿಲ್ಲ. ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿಲ್ಲ. ಬಟ್ ಕಾದು ನೋಡಬೇಕಾಗತ್ತೆ ಮಾಡ್ತಾರೋ ಇಲ್ಲ ಅನ್ನೋದನ್ನು.